ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ಅಮೂಲ್ ಲೈವ್ ಅಲ್ಲಿ ಮ್ಯಾಂಗೋ ಮಾಲ್ಪುವಾ ರೆಸಿಪಿ ನಿಮಗೆ ಸುಲಭವಾಗಿ ಕನ್ನಡ ಭಾಷೆಯಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್: ಆರ್ಗ್ಯಾನಿಕ್ ಹೋಲ್ ವೀಟ್ ಆಟ, ಅಮೂಲ್ ಮಿಲ್ಕ್, ನಾನು ಅದನ್ನ ಬಾಯ್ಲ್ ಮಾಡಿಬಿಟ್ಟು ರೂಮ್ ಟೆಂಪರೇಚರ್ಗೆ ಕೂಲ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಮತ್ತೆ ಅಮೂಲ್ ಮಿಠಾಯಿ, ಅದಕ್ಕೆ ಇದು ಡ್ರೈ ಫ್ರೂಟು ಕಟ್ ಮಾಡಿದ್ದೀನಿ, ಕಾರ್ಡಮಮ್ ಪೌಡರ್, ಕೇಸರ್, ಮ್ಯಾಂಗೋ ಪಲ್ಪ್, ಶುಗರ್, ವಾಟರ್ ಮತ್ತೆ ಸೂಜಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನಿಲ್ಲಿ ಆಟ ಇದು ಮಾಡ್ತೀನಿ. ಒಂದು ಕಪ್ಪಷ್ಟು ಆಟ ತಗೋತೀನಿ. ಮ್ಯಾಂಗೋ ಪಲ್ಪ್, ಇದಕ್ಕೇನು ಹಾಕಿಲ್ಲ, ನೀರು ಹಾಕಿಲ್ಲ, ಇದರಲ್ಲೇ ರುಬ್ಬಿಕ್ಕಿದ್ದೀನಿ ಮಿಕ್ಸಿಯಲ್ಲಿ. ಒಂದು 3-4 ಟೇಬಲ್ ಸ್ಪೂನ್ಸ್ ಸೂಜಿ, ಇದು ಸಣ್ಣ ಸೂಜಿ, ಲೋಕಲ್ ರವಾ. ಇದನ್ನ ಸ್ವಲ್ಪ ಒಂದು ಮಿಕ್ಸ್. ನಾವು ಇದಕ್ಕೆ ಇವಾಗ ಅಮೂಲ್ ಮಿಲ್ಕ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಆ್ಯಡ್ ಮಾಡೋಣ. ಜಾಸ್ತಿ ತಿಕ್ಕಾಗೂ ಇರಬಾರ್ದು ಮತ್ತೆ ಜಾಸ್ತಿ ತಿನ್ನೂ ಇರಬಾರ್ದು, ಕನ್ಸಿಸ್ಟೆನ್ಸಿ ಸರಿಯಾಗಿರಬೇಕು. ಮ್ಯಾಂಗೋ ಸೀಸನ್ ಏನು ಮುಗಿಯಕ್ಕೆ ಬರ್ತಾ ಇದೆ, ಅದರಲ್ಲಿ ಇಷ್ಟೊಂದು ರೆಸಿಪಿ ಮಾಡಿಬಿಟ್ರೆ ಎಲ್ರಿಗೂ ಸೀಸನ್ ಫುಲ್ ಕಂಫರ್ಟಿಂಗ್ ಇರುತ್ತೆ. ನೋಡಿ, ನಮ್ಮದು ಸೂಜಿ ಇನ್ನೂ ಥಿಕ್ಕಾಗಿದೆ, ನಾನು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಒಂದೇ ಡೈರೆಕ್ಷನ್ ಅಲ್ಲಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ರೆ ನೀಟಾಗಿ ಕಲಸುತ್ತೆ ಅದು. ಇವಾಗ ಇದನ್ನ ಒಂದು 5 ಮಿನಿಟ್ಸ್ ರೆಸ್ಟಿಗೆ ಇಡೋಣ. ಅಷ್ಟರಲ್ಲಿ ನಾವಿಲ್ಲಿ ಇದು ಶುಗರ್ ಸಿರಪ್ ಮಾಡೋದು ಇದು ಮಾಡ್ತೀವಿ. ಈ ಕಡೆ ಅದಕ್ಕೆ ನಾನು ಒಂದು ಬೌಲು ಶುಗರ್ ತಗೊಂಡಿದ್ದೀನಿ. ಅದೇ ಸೇಮ್ ಮೆಜರ್ಮೆಂಟದು ನೀರು ತಗೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡೋಣ. ಇದಕ್ಕೆ ಮಾಲ್ಪುವಾಗೆ ಜಾಸ್ತಿ ಇದು ಬೇಕಾಗಿಲ್ಲ, ಅಂದರೆ ತುಂಬ ಡೈಲ್ಯೂಟ್ ಬೇಡ, ಸ್ವಲ್ಪ ಥಿಕ್ಕಾಗಿದ್ರೂ ಪರವಾಗಿಲ್ಲ. ಶುಗರ್ ಅದು ಸ್ವೀಟ್ ಆಗಿರುತ್ತೆ, ಯಾಕಂದರೆ ಮ್ಯಾಂಗೋನು ನಮ್ಮದು ಸ್ವೀಟ್ ಆಗಿದೆ.
ಇದಕ್ಕೆ ನಾನು ಒಂದೆರಡು ಕೇಸರ್ ಸ್ಟ್ಯಾಂಡ್ಸ್ ಹಾಕ್ತೀನಿ. ಇದರಿಂದ ಅದ್ರ ಕಲರು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತೆ ಕಾರ್ಡಮಮ್ ಪೌಡರ್ ಸ್ವಲ್ಪ ಹಾಕ್ತೀನಿ. ಶುಗರ್ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇದು ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಇವಾಗ ಥಿಕ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಥಿಕ್ ಆಗಲಿ. ಒಂತಾರು ಅಂತ ಬರಬೇಕು. ನೀರಾಗಿದೆ ಅಷ್ಟು, ಆ ಥರ ಅಷ್ಟು ನೀರಿರಬಾರ್ದು. ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗೇ ಬರುತ್ತೆ. ಏನು ತುಂಬ ಈಸಿ ಇದು ರೆಸಿಪಿ, ಏನು ಅಷ್ಟು ಕಷ್ಟ ಏನಿಲ್ಲ. ನೋಡಿ ನಮಗೆಲ್ಲ ಬಬಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಅಂದರೆ ಆಗಿದೆ, ಇದು ಆಲ್ಮೋಸ್ಟ್ ಆಗಿಬಿಟ್ಟಿದೆ. ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಆಗ್ಬಿಟ್ಟಿದೆ ಇದು ನೋಡಿ. ಏನು ನೀರಿಲ್ಲ ಇವಾಗ, ಫುಲ್ ಒಂದು ಸ್ಟಿಕ್ಕಿ ಬರ್ತಾ ಇದೆ. ಇವಾಗ ಆಗಿದೆ ಇದು. ಇವಾಗ ಇದನ್ನ ಚೆಕ್ ಮಾಡೋಣ. ಬ್ಯಾಟರ್ ಸ್ವಲ್ಪ ಇನ್ನ ಗಟ್ಟಿಯಾಗಿದೆ. ಒಂಚೂರು ಹಾಲು ಸೇರಿಸೋಣ. ಅಮೂಲ್ದು ಹಾಲಿದು. ನಾನು ಇದನ್ನು ಬಾಯ್ಲ್ ಮಾಡಿಬಿಟ್ಟು ಕೂಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ರಾ ಹಾಕಿದ್ರೆ ಅದು ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಲಿಗೆ ಏನೂ ಹಾಕಿಲ್ಲ ನಾನು, ಬರೀ ಪ್ಲೇನ್ ಹಾಲು, ಸಕ್ಕರೆ ಏನೂ ಹಾಕಿಲ್ಲ. ನೋಡಿ ಸೂಜಿ ಹಾಕಿದ್ದಕ್ಕೆ ಅದು ಸ್ವಲ್ಪ ಫ್ಲಫಿನೆಸ್ ಎಲ್ಲ ಬಂದಿದೆ. ಇದಕ್ಕೆ ನಾವು ಸ್ವಲ್ಪ ಕಾರ್ಡಮಮ್ ಪೌಡರ್ ಹಾಕೋಣ.
ಸ್ಮೆಲ್ ಚೆನ್ನಾಗಿ ಬರುತ್ತೆ, ಇದರಲ್ಲಿ ಫ್ಲೇವರ್ಸ್ ಇರುತ್ತೆ. ಇದು ಇವಾಗ ರೆಡಿ. ಇದನ್ನು ಇವಾಗ ನಾವು ಫ್ರೈ ಮಾಡೋಣ. ಇದು ಫ್ರೈನೂ ಮಾಡ್ಬೋದು ಅಥವಾ ಇದರಲ್ಲಿ ತವಾಗೂ ದೋಸೆ ಥರ ಇದ್ರಿಗೂ ಮಾಡ್ಬೋದು. ನಾನಿವತ್ತು ಫ್ರೈ ಮಾಡ್ತಾಯಿದ್ದೀನಿ.